Hello everyone. Exercise number 9.2, question number 8. ನೋಡಿ ಏನು ಕೊಟ್ಟಿದ್ದಾರೆ. Find the cost of polishing circular tabletop of diameter 1.6 meter if the rate of polishing is 15 rupees per meter square ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಇದು ಸರ್ಕ್ಯುಲರ್ ಟೇಬಲ್ ಅನ್ಕೊಳ್ಳಿ. ಇದ್ರದ್ದು ಕಾಸ್ಟ್ ಆಫ್ ಪಾಲಿಶಿಂಗ್ ಸರ್ಕ್ಯುಲರ್ ಟೇಬಲ್ ಟಾಪ್ ಅಂತ ಕೇಳಿದ್ದಾರೆ. ಪಾಲಿಶ್ ಮಾಡಿದ್ದಾರೆ ಅಂತೆ, ಪಾಲಿಶ್ ಮಾಡ್ತಾರೆ ಇದಿಷ್ಟು ಟೇಬಲ್ ಅಂದ್ರೆ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು. ಈಗ ಕಾಸ್ಟ್ ಕೇಳಿದ್ದಾರೆ, ಆದ್ರೆ ನಾವು ಕಾಸ್ಟ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಫಸ್ಟ್ ನಾವೇನ್ ಮಾಡ್ಬೇಕು, ಸರ್ಕಂಫರೆನ್ಸ್ ಕಂಡುಹಿಡಿಬೇಕಾ, ಏರಿಯಾ ಕಂಡುಹಿಡಿಬೇಕಾ? ಏರಿಯಾ ಫೈಂಡ್ ಔಟ್ ಮಾಡ್ಬೇಕು ನೋಡಿ. ಹೌದಾ? ಅವ್ರ ಕ್ವಶನ್ ಹೇಳಲ್ಲ, ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಹೇಳಲ್ಲ, ಸರ್ಕಂಫರೆನ್ಸ್ ಫೈಂಡ್ ಔಟ್ ಮಾಡಿ ಅಂತಲೂ ಹೇಳಲ್ಲ. ಬಟ್ ನಾವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೆಂಗೆ? ಕಾಸ್ಟ್ ಕೇಳಿದ್ದಾರೆ, ಆದ್ರೆ ಸರ್ಫೇಸ್ ಎಲ್ಲ ಪಾಲಿಶಿಂಗ್ ಮಾಡ್ತಾ ಇದ್ದಾರೆ. ಸೊ ನಾವು ಫಸ್ಟ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಏರಿಯಾ ಫೈಂಡ್ ಔಟ್ ಮಾಡಿ ಆಮೇಲೆ ನಾವು ಕಾಸ್ಟ್ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಈಗ ನೋಡೋಣ. ಏರಿಯಾ ಆಫ್ ದ ಸರ್ಕಲ್ ಏನು, ನಮ್ಗೆ ಫಾರ್ಮುಲಾ ಗೊತ್ತಿರೋದು ಪೈ ಆರ್ ಸ್ಕ್ವೇರ್. ಓಕೆ, ಇಲ್ಲಿ ಆರ್ ಕೊಟ್ಟಿಲ್ಲ, ಸೊ ಆರ್ ಬೇಕಂದ್ರೆ ನಾವೇನ್ ಮಾಡ್ಬೇಕು, D/2 ಹಾಕೊಂತೀವಲ್ವಾ. ಸೊ ಅದೇ ರೀತಿ ಹಾಕೋಬೇಕು, 1.6/2 ಅಂತ ಹಾಕೋಬೇಕು. ಓಕೆ, ಈಗ 22 ಪೈ ಇಸ್ ಈಕ್ವಲ್ಸ್ 22/2 ಹಾಕೋಬಹುದು. 7 ಹಾಕೋಬಹುದು. ಇಲ್ಲ ಅವರು ಇಲ್ಲಿ 3.14 ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ 3.14 ತಗೊಳ್ಳೋಣ ಇಂಟು ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಂದ್ರೆ ಇಲ್ಲಿ ನೋಡಿ, ಆರ್ ಇಸ್ ಈಕ್ವಲ್ಸ್ ಟು 1.6/2 ಬಂದಿದೆ ಅಲ್ವಾ. ಇದನ್ನ ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಡಿವೈಡ್ ಮಾಡೋಣ. 1.6 ಇಲ್ಲಿ 0.0 ಇಟ್ಟರೆ ಇಲ್ಲಿ ಪಾಯಿಂಟ್ ಹೋಗುತ್ತೆ. 860, 0.8 ಬಂತು. ಸೊ 0.8 ಇಂಟು 0.8, ಓಕೆ. ಈಗ 3.14 ಇಂಟು, ಈಗ 0.8 ಇಂಟು 0.8 ಮಲ್ಟಿಪ್ಲೈ ಮಾಡಬೇಕು. 8 8 64, 8 0 0, 6 here, 0 8 0, 0 0 0, 4 6 0. ಪಾಯಿಂಟ್ ಎಲ್ಲಿ ಇಡಬೇಕು? ಇಲ್ಲಿ 1 ಡಿಜಿಟ್ ಆದ್ಮೇಲೆ ಇದೆ, ಇಲ್ಲಿ 1 ಡಿಜಿಟ್ ಆದ್ಮೇಲೆ ಇದೆ, ಅಂದ್ರೆ 2 ಡಿಜಿಟ್ ಆದ್ಮೇಲೆ ಇಡಬೇಕು ನಾವು. ಸೊ ಪಾಯಿಂಟ್ ಇಲ್ಲಿ ಇಡಬೇಕು. ಸೊ 0.64 ಬಂತು ಇಲ್ಲಿ. 0.8 ಇಂಟು 0.8 0.64. ಈಗ ಇದನ್ನು ಮಲ್ಟಿಪ್ಲೈ ಮಾಡಬೇಕು. 3.14 ಇಂಟು 0.64, 3.14 ಇಂಟು 0.64 ನೋಡಿ. ಮೇನ್ ಮಲ್ಟಿಪ್ಲಿಕೇಶನ್ ಇಲ್ಲಿ ಇರೋದು, ಅದಕ್ಕೆ ಹುಷಾರಾಗಿ ಮಾಡಬೇಕು. 4 4 16, 1 ಕ್ಯಾರಿ, 6 here, 4 1 4 ಪ್ಲಸ್ 1 5, 4 3 12, 6 4 24, 2 carry, 4 here, 6 1 6 plus 2, 8, 6 3 18, double plus 0 0 0, 0 4 0, 0 1 0, 0 3 0. Okay, 6, 5 plus 9, 4 plus 4 is 9, 8 plus 2 is 10, 1 carry here, illinu 8 plus 1 9, 9 plus 1 10, 0 here, 1 carry. So 1 plus 1 2. ಇಲ್ಲಿ ಪಾಯಿಂಟ್ ಎಲ್ಲಿ ಇಡಬೇಕು ನೋಡಿ. 1 2 3 4, 4 ಡಿಜಿಟ್ ಆದ್ಮೇಲೆ ಇಡಬೇಕು. 1 2 3 4 ಇಲ್ಲಿ ಇಡಬೇಕು ಪಾಯಿಂಟ್. ಅಂದ್ರೆ ನಮ್ಗೆ ಏನ್ ಬಂತು, ಇದು ಏರಿಯಾ ಬಂತು ನಮ್ಗೀಗ. ಏರಿಯಾ ಇಸ್ ಈಕ್ವಲ್ಸ್ ಟು 2.0096 ಸಮ್ ಮೀಟರ್ ಸ್ಕ್ವೇರ್. ಓಕೆ, ಈಗ ನಾವೇನ್ ಮಾಡ್ಬೇಕು, ಕಾಸ್ಟ್ ಫೈಂಡ್ ಔಟ್ ಮಾಡ್ಬೇಕು. ಅದು ಕೇಳಿದಾರಲ್ವಾ, ನಮಗೆ ಮೇನ್ ಕ್ವಶನ್ ಅದೇ ಇರೋದು. ಫಾರ್ 1 meter cost is rupees 15. For so and so 2.0096 meter cost is how much? Okay, ಈಗ ನಾವು ಇದನ್ನು ಮಲ್ಟಿಪ್ಲೈ ಮಾಡಬೇಕು. 2.0096 ಇಂಟು 15. ಈ 15 ಇದೆ ಅಲ್ವಾ, ನಾನು ಮುಂಚೆನೂ ಹೇಳಿದ್ರಿ ಮೀಟರ್ ಕೆಳಗೆ ಮೀಟರ್ ಹಾಕೊಳ್ರಿ, ಕಾಸ್ಟ್ ಕೆಳಗೆ ಕಾಸ್ಟ್ ಬರುತ್ತೆ.
ನಾವು ಮಲ್ಟಿಪ್ಲೈ ಮಾಡ್ಕೊಂತೀವಲ್ವಾ, ಕ್ರಾಸ್ ಮಲ್ಟಿಪ್ಲಿಕೇಶನ್, ಅವಾಗ ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೋಡಿ 5 6 30, 3 carry, 0 here, 5 9 45, 45 plus 3 48, 8 here, 4 carry, 4 5 0 0, 4 here, 5 0 0, 5 2 10, plus 1 6 6, 1 9 9, 1 0 0, 1 0 0, 1 2 0, 8 plus 6 is 14, 1 carry, 9 plus 1 10, 10 plus 4 14, 1 carry, 1 ಹಂಗೆ ಇಳಿಸಿ, ಇಲ್ಲಿನೂ 0 ಬರುತ್ತೆ, ಇಲ್ಲಿನೂ 2 plus 1 3 ಬರುತ್ತೆ. ಈಗ ಪಾಯಿಂಟ್ ಎಲ್ಲಿ ಇಡ್ಬೇಕು ನೋಡಿ, 1 2 3 4 4 ಡಿಜಿಟ್ ಆದ್ಮೇಲೆ ಇದೆ, ಸೊ ನಾವು ಇಲ್ಲಿ ಇಡ್ಬೋದು ಪಾಯಿಂಟ್. ಸೊ ನಾವೇನ್ ಬರಿಬೋದು, ಕಾಸ್ಟ್ ಈಸ್ ಫಾರ್ 2.0096 meter square, cost is rupees 30.1440. Okay, this is the answer. Okay, ಈಗ ನೆಕ್ಸ್ಟ್